ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲರೂ? ಇಂದಿನ ವಿಚಾರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಚಾರ ಯಾವುದ್ರ ಬಗ್ಗೆ ಇದೆ ಅಂತ ಆಲ್ರೆಡಿ ನೀವಾಗಲೇ ತಮ್ಮನೇಲಲ್ಲೇ ನೋಡಿರ್ತೀರ. ಕಾಂಗ್ರೆಸ್ ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವಂತಹ ಯೋಜನೆ ಯಾವುದು ಅಂತ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ರಾಜ್ಯದ ಎಲ್ಲಾ ಹೆಣ್ಣು ಮಕ್ಕಳ ಗಮನ ಸೆಳೆದಂತಹ ಹಾಗೆ ಮನಸ್ಸನ್ನ ಗೆದ್ದಂತಹ ಯೋಜನೆ ಅಂತ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಜನ ಎಷ್ಟೇ ಟೀಕೆ ಮಾಡಲಿ, ವಿರೋಧ ಪಕ್ಷದವರು ಎಷ್ಟೇ ಟೀಕೆ ಮಾಡಲಿ, ಕಾಂಗ್ರೆಸ್ ಸರ್ಕಾರ ತನ್ನ ಎಲ್ಲ ರಾಜ್ಯದ ಹಣವನ್ನ, ತನ್ನ ಬೊಕ್ಕಸದಲ್ಲಿರುವ ಎಲ್ಲ ಹಣವನ್ನ ತನ್ನ 5 ಗ್ಯಾರಂಟಿ ಯೋಜನೆಗಳಿಗೆ ಸ್ಪೆಂಡ್ ಮಾಡ್ತಾ ಇದೆ ಅಂತ ಎಲ್ಲ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದೆ, ಜನ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಬಟ್ ಇದರ ಸದುಪಯೋಗ ಆಗ್ತಾ ಇರೋದು ಯಾರಿಗೆ ಅಂತ ಅಂದ್ರೆ ನಮ್ಮ ಗೃಹಲಕ್ಷ್ಮಿಯರಿಗೆ, ನಮ್ಮ ಮಹಿಳೆಯರಿಗೆ. ಸೊ ಈ 2,000 ಏನ್ ಸರ್ಕಾರ ಕೊಡ್ತಾ ಇದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ, ಈ ಹಣದಿಂದ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಜೀವನವನ್ನ ಕಟ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಈ 2,000 ಹಣವನ್ನ ಯಾವ ಹೆಣ್ಮಕ್ಳು ಕೂಡ ವೇಸ್ಟ್ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ತಮ್ಮ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದ್ರಿಂದ ಹಿಡಿದು, ತಮ್ಮ ಮನೆಗೆ ರೇಷನ್ ತರೋದ್ರಿಂದ ಹಿಡಿದು, ಗ್ಯಾಸ್ ತುಂಬಿಸ್ಕೊಳ್ಳೋದ್ರಿಂದ ಹಿಡಿದು, ಅವರು ಎಲ್ಲ ಈ ಗೃಹಲಕ್ಷ್ಮಿ ಹಣ ಏನ್ ಬರುತ್ತೆ 2,000 ರೂಪಾಯಿ, ಅದನ್ನ ಇಷ್ಟು ತಿಂಗಳುಗಳ ಕಾಲ ಕೂಡಿಟ್ಟು ಅದರಿಂದ ಒಂದು ಇನ್ವೆಸ್ಟ್ಮೆಂಟ್ ರೀತಿಯಾಗಿ ಕನ್ವರ್ಟ್ ಮಾಡಿ ತಮ್ಮ ಒಂದು ಉದ್ಯೋಗನ ರೂಪಿಸ್ಕೊಳ್ಳೋದು ಆಗಿರ್ಬೋದು, ತಮ್ಮ ಭವಿಷ್ಯ ರೂಪಿಸ್ಕೊಳ್ಳೋದಾಗಿರ್ಬೋದು, ಒಂದು ಚಿಕ್ಕ ಅಂಗಡಿನೋ ಅಥವಾ ಏನೋ ಒಂದು ಇಟ್ಕೊಂಡು ತಮ್ಮ ಭವಿಷ್ಯವಾಗ್ಲಿ ಅಥವಾ ತಮ್ಮ ಮಕ್ಕಳ ಭವಿಷ್ಯವಾಗ್ಲಿ, ತಮ್ಮ ಕುಟುಂಬದ ಭವಿಷ್ಯವನ್ನಾಗ್ಲಿ ರೂಪಿಸ್ಕೊಂಡಿರುವಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ, ಹಾಗೆ ಈಗಾಗಲೇ ನೋಡಿದ್ದೀವಿ. ಸೊ ಗೃಹಲಕ್ಷ್ಮಿಯ ಯೋಜನೆ ಈ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ತುಂಬಾನೇ ಉಪಯುಕ್ತವಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ನಮ್ಮ ಪ್ರಶ್ನೆ ಏನು ಅಂದ್ರೆ, ಇವಾಗ ಗೃಹಲಕ್ಷ್ಮಿ ಹಣಕ್ಕಾಗಿ ರಾಜ್ಯದ ಎಷ್ಟೋ ಜನ ಮಹಿಳೆಯರು, ಹೆಣ್ಣು ಮಕ್ಕಳು ವೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಸರ್ಕಾರ ಹೇಳ್ಕೊಂಡಿರುವ ಹಾಗೆ 2 ಕಂತಿನ ಹಣ ಬರಬೇಕಾಗುತ್ತೆ. ಅಂದ್ರೆ 22ನೇ ಕಂತು ಹಾಗೆ 23ನೇ ಕಂತು ಜಮಾ ಆಗಬೇಕು ಅಂತ ಸರ್ಕಾರದವರು ಹೇಳ್ತಾನೆ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಇತ್ತೀಚಿನ ಪ್ರೆಸ್ ಮೀಟ್ ಅಲ್ಲೂ ಕೂಡ ಅದನ್ನೇ ಸ್ಪಷ್ಟಪಡಿಸಿದ್ರು. 22ನೇ ಕಂತು ಹಾಗೆ 23ನೇ ಕಂತು ಎರಡೂ ಕಂತಿನ ಹಣ ಅಷ್ಟೇ ಬಾಕಿ ಇರೋದು. ಇನ್ನ ಉಳಿದ ಎಲ್ಲಾ ಕಂತಿನ ಹಣಗಳು ಕೂಡ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತ. ಇಲ್ಲಿ ನಾವು ವಿಡಿಯೋದ ಯಾವಾಗಾದ್ರೂ ಹಾಕ್ತಾ ಇದ್ರೆ ಅಂದ್ರೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ಬರ್ತಾ ಇದ್ರೆ ಮಹಿಳೆಯರ ಕಮೆಂಟ್ಸ್ ಏನಿರುತ್ತೆ ಅಂತ ಅಂದ್ರೆ, ನಮಗೆ ಆ ಕಂತಿನ ಹಣ ಬಂದಿಲ್ಲ, ನಮಗೆ ಈ ಕಂತಿನ ಹಣ ಬಂದಿಲ್ಲ, ನಮಗೆ 5-6 ತಿಂಗಳಿನ ಕಂತಿನ ಹಣ ಬಂದಿಲ್ಲ, ಇಲ್ಲ 3-4 ತಿಂಗಳ ಕಂತಿನ ಹಣ ಬಂದಿಲ್ಲ ಅಂತ ಯಾವುದೇ ಚಾನಲಲ್ಲಿ ವಿಡಿಯೋ ಬರಲಿ ಅದೇ ಕಮೆಂಟ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಅದೇ ಕಮೆಂಟ್ಸ್ ಹಾಕ್ತಾ ಇರ್ತಾರೆ, ನಮಗೆ ಸರಿಯಾಗಿ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ಸೊ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳ, ಎಲ್ಲ ಮಹಿಳೆಯರ ಕಂಪ್ಲೇಂಟ್ಸ್ ಏನು ಅಂತ ಅಂದರೆ ಗೃಹಲಕ್ಷ್ಮಿ ಹಣ ಸರಿಯಾಗಿ ನಮ್ಮ ಖಾತೆಗೆ ಬರ್ತಾ ಇಲ್ಲ. ಸೊ ಇದು ಎಲ್ಲ ಹೆಣ್ಣು ಮಕ್ಕಳ ಕಂಪ್ಲೇಂಟ್ಸ್ ಅಂತಲೂ ಹೇಳೋದಕ್ಕಾಗಲ್ಲ. ಕೆಲವು ಭಾಗದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಏನಿದೆ ಪ್ರತಿ ತಿಂಗಳು ಕೂಡ ಸರಿಯಾಗಿ ಬಂದು ತಲುಪ್ತಾ ಇದೆ. ಸೊ ತಲುಪ್ತಾ ಇಲ್ಲ, ಯಾರಿಗೂ ಬರ್ತಾ ಇಲ್ಲ ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ. ಬಟ್ ಕೆಲವು ಮಹಿಳೆಯರಿಗೆ ಯಾವ ರೀತಿಯಾಗಿ ಆಗಿದೆ ಅಂತ ಅಂದ್ರೆ, ಕೆಲವು ಮಹಿಳೆಯರಿಗೆ ಮೊದಲ ಕೆಲವು ತಿಂಗಳುಗಳು, ಕೆಲವು ಕಂತಿನ ಹಣ ಬಂದಿದೆ. ಬಟ್ ನಂತರ ಏನಾಗಿದೆ ಅಂತ ಅಂದ್ರೆ, ಕೆಲವು ಒಂದು 3-4 ತಿಂಗಳ ನಂತರ ಈ ಗೃಹಲಕ್ಷ್ಮಿ ಹಣ ಬರೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಇದಕ್ಕೂ ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆನ ನೀಡಿಲ್ಲ. ಸೊ ಎಷ್ಟೋ ಮಹಿಳೆಯರು ಹೇಳಿರೋದನ್ನ ಕೇಳಿರುವ ಹಾಗೆ ಕೆಲವು ತಿಂಗಳುಗಳು ಹಣ ಬಂದು ಮತ್ತೆ ನಂತರ ನಿಂತು ಹೋಗಿರೋದಾಗಿರ್ಬೋದು, ಇಲ್ಲ ಈಗ ರೀಸೆಂಟ್ ಆಗಿ ತಗೊಂಡ್ರೆ ತುಂಬಾ ಕಂತಿನ ಒಂದು 15-20 ಕಂತಿನ ಹಣ ಬಂದು ನಂತರ 5-6 ಕಂತಿನ ಹಣ ಬಂದಿಲ್ಲ ಇನ್ನು. ಅದೇ ಕಮೆಂಟ್ಸ್ ಎಲ್ಲ ವಿಡಿಯೋಗಲ್ಲೂ ಇರುತ್ತೆ. ಆಲ್ಮೋಸ್ಟ್ ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋ ಮಾಡಿದಾಗೆಲ್ಲ ಈ ವಿಡಿಯೋಸ್ ಅಂದ್ರೆ ಈ ಕಮೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಮಹಿಳೆಯರು ಹಾಕ್ತಾನೆ ಇರ್ತಾರೆ. ಸೊ ನೀವೇನಾದರೂ ಮಹಿಳೆಯರಾಗಿದ್ದು, ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದು, ನೀವೇನಾದರೂ ಪ್ರತಿ ತಿಂಗಳು ಹಣ ಡ್ರಾ ಮಾಡ್ಕೊಡ್ತಾ ಇದ್ದೀರಾ, ಅಥವಾ ನಿಮಗೆ ಯಾವ ಕಂತಿನ ಹಣ ಇನ್ನೂ ಬಂದಿಲ್ಲ, ನಿಮಗೆ ಎಷ್ಟು ಕಂತಿನ ಹಣ ಈಗಾಗಲೇ ಬಂದಿದೆ, ಈಗಾಗಲೇ ಸರ್ಕಾರದವರೇ ಸ್ಪಷ್ಟಪಡಿಸಿರುವ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟಪಡಿಸಿರುವ ಹಾಗೆ 22-23ನೇ ಕಂತಿನ ಹಣ ಅಷ್ಟೇ ಬರೋದಷ್ಟೇ ಬಾಕಿ ಇದೆ ಅಂತ ಅವರು ತಮ್ಮ ಕಳೆದ ಪ್ರೆಸ್ ಮೀಟ್ ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಿನ ಹಣ ಮಾತ್ರ ಜಮೆ ಆಗೋದಕ್ಕೆ ಬಾಕಿ ಇದೆ. ನಾವು ಇನ್ನು ಎಲ್ಲ ಕಂತಿನ ಹಣವನ್ನು ನಾವು ಮಹಿಳೆಯರ ಅಕೌಂಟಿಗೆ ಜಮೆ ಮಾಡಿದ್ದೀವಿ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಬಟ್ ಮಹಿಳೆಯರ ಕಂಪ್ಲೇಂಟ್ಸ್ ಏನು ಬರ್ತಾ ಇದೆ ಅಂತಂದರೆ, ನಮಗೆ ಸರಿಯಾಗಿ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಸೊ ಮೀಡಿಯಾದವರು ಕೂಡ ಇದನ್ನು ಪ್ರಶ್ನೆ ಮಾಡಿದಾಗ ನಾವು ಸರಿಯಾಗಿ ಹಾಕ್ತಾ ಇದ್ದೀವಿ, ಪ್ರತಿ ತಿಂಗಳು ಮಹಿಳೆಯರ ಅಕೌಂಟ್ಗೆ ಹಣ ಹಾಕಲು ನಮಗೆ ಆಲ್ಮೋಸ್ಟ್ 2,500 ಕೋಟಿಯಷ್ಟು ಹಣ ಹೊಂದಿಸ್ಕೋಬೇಕಾಗುತ್ತೆ. ಆಲ್ರೆಡಿ 5 ಯೋಜನೆಗಳಿಗೂ ಹಣನ ಡಿವೈಡ್ ಮಾಡ್ಕೋಬೇಕಾಗಿರೋದ್ರಿಂದ ಸರ್ಕಾರದ ಬೊಕ್ಕಸದಲ್ಲಿ ಅಷ್ಟು ಹಣ ಸಾಕಾಗ್ತಾ ಇಲ್ಲ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ. ಸೊ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಶಕ್ತಿ ಯೋಜನೆ ಇದೆ,
ಉಚಿತ ಕರೆಂಟ್ ಯೋಜನೆ ಆಗಿರಬಹುದು, ವಿದ್ಯಾಭ್ಯಾಸವನ್ನ ಮುಗಿಸಿ ಉದ್ಯೋಗ ಸಿಗದೇ ಇರುವಂತಹ ಎಷ್ಟೋ ಜನ ಯುವಕರಿಗೂ ಕೂಡ ಈ ಸರ್ಕಾರ ಯೋಜನೆಯನ್ನು ರೂಪಿಸಿದೆ. ಅದು ಯುವ ನಿಧಿಯ ಮೂಲಕ ಅವರ ಖಾತೆಗೂ ಕೂಡ ಈ ಒಂದಿಷ್ಟು ಅಮೌಂಟ್ ಹಣವನ್ನ ಹಾಕ್ತಾ ಇದೆ ಪ್ರತಿ ತಿಂಗಳು ಸರ್ಕಾರ. ಸೊ ಆ ಯೋಜನೆಗೂ ಕೂಡ ಹಣ ಹೊಂದ್ಸ್ಕೋಬೇಕಾಗಿದೆ. ಈ ಕಡೆ ಗೃಹಲಕ್ಷ್ಮಿ ಯೋಜನೆಗೂ ಹಣ ಹೊಂದ್ಸ್ಕೋಬೇಕಾಗಿದೆ. ಸೊ ಈ ಎಲ್ಲ 5 ಯೋಜನೆಗಳಿಗೆ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದ್ಸೋದಕ್ಕೆ ಸರ್ಕಾರ ವಿಫಲವಾಗ್ತಾ ಇದೆಯಾ ಅನ್ನೋದು ಎಲ್ಲ ಜನರಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಸೊ ಹಾಗಾಗಿ ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ಬರೋದು ತಡ ಆಗ್ತಾ ಇದೆಯಾ? ಇಲ್ಲ ಕೆಲವು ಮಹಿಳೆಯರ ಹೆಸರನ್ನ ಸರ್ಕಾರ ಕೈ ಬಿಟ್ಟಿದೆಯಾ? ಇಲ್ಲ ರೇಷನ್ ಕಾರ್ಡಲ್ಲಿ ಕೆಲವೊಂದು ರೇಷನ್ಸ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ ಹಾಗೆ ಗೃಹಲಕ್ಷ್ಮಿ ಅಕೌಂಟ್ ಕೂಡ ಕ್ಯಾನ್ಸಲ್ ಆಗಿದೆಯಾ ಯಾವುದಾದ್ರೂ ಮಹಿಳೆಯರದು? ಈಗಾಗಲೇ ನವೆಂಬರ್ 19ರಂದು ಸರ್ಕಾರ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘವನ್ನ ಕೂಡ ಸ್ಥಾಪನೆ ಮಾಡಿದೆ. ಆ ಸಂಘದ ಮೂಲಕ ಮಹಿಳೆಯರಿಗೆ 3 ಲಕ್ಷದವರೆಗೆ ಸಾಲ ಸೌಲಭ್ಯದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನ ಒದಗಿಸ್ತೀವಿ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಅದಕ್ಕೆ ಚಾಲನೆ ಕೂಡ ಸಿಕ್ಕಿದೆ. ಸೊ ಪ್ರತಿ ತಿಂಗಳು ಮಹಿಳೆಯರು ಸ್ವಲ್ಪ ಅಮೌಂಟನ್ನು ಅದಕ್ಕೆ ಕಟ್ಟಬೇಕಾಗುತ್ತೆ. ಇಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿರ್ತಾರೆ ಅವ್ರಿಗಾಗಿನೇ ಇದು ಇರೋದು ಅಂತಲೂ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಡೆಯಿಂದ. ಸೊ ಇದ್ರದ ಉಪಯೋಗಗಳು ಮುಂದೆ ಯಾವ ರೀತಿಯಾಗಿ ಆಗುತ್ತೆ ಅಂತ ರಾಜ್ಯದ ಜನ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಬಟ್ ನಮ್ಮ ಪ್ರಶ್ನೆ ಯಾವುದು ಅಂತಂದರೆ, ಈ ಗೃಹಲಕ್ಷ್ಮಿ ಹಣ ಸರಿಯಾಗಿ ರೀಚ್ ಆಗ್ತಾ ಇಲ್ಲ ಅನ್ನೋದೇ ತುಂಬ ಜನ ಮಹಿಳೆಯರ ಕಂಪ್ಲೇಂಟ್. ಹಾಗೆ ನಮ್ಮ ಒಂದು ಸರ್ಕಾರಕ್ಕೆ ಈ ವಿಷಯನ ಮುಟ್ಟಿಸ್ಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ. ಯಾಕೆ ಸರಿಯಾಗಿ ಗೃಹಲಕ್ಷ್ಮಿ ಅಕೌಂಟ್ಗೆ ಅಂದರೆ ಗೃಹಲಕ್ಷ್ಮಿಯ ಹಣ ಮಹಿಳೆಯರ ಅಕೌಂಟ್ಗೆ ತಲುಪ್ತಾ ಇಲ್ಲ? ಸೊ ಇದು ಪ್ರತಿ ತಿಂಗಳು ತಲುಪೋದ್ರಿಂದ, ಸರಿಯಾದ ಸಮಯಕ್ಕೆ ತಲುಪೋದ್ರಿಂದ ಎಷ್ಟೋ ಮಹಿಳೆಯರಿಗೆ ತುಂಬ ಉಪಯೋಗ ಆಗ್ತಾ ಇದೆ. ಹಾಗೆ ಆ ತಿಂಗಳಿನ ಪ್ರತಿ ಕಂತಿನ ಹಣ ಎಲ್ಲ ಮಹಿಳೆಯರಿಗೂ ರೀಚ್ ಆಗಬೇಕು. ಯಾವುದೋ ಕೆಲವು ಜಿಲ್ಲೆಗಳಿಗೆ ಅಥವಾ ಯಾವುದೋ ಕೆಲವು ಭಾಗಕ್ಕೆ ಮಾತ್ರ ತಲುಪುವ ಬದಲಾಗಿ ಇಡೀ ರಾಜ್ಯದ ಮಹಿಳೆಯರಿಗೆ ಏಕಕಾಲಕ್ಕೆ ಕೆಲವು 1-2 ದಿನಗಳ ಅಂತರ ಬಿಟ್ಟು ಏಕಕಾಲದಲ್ಲಿ, ಅಂದರೆ 1-2 ದಿನ ಅಥವಾ ಕೆಲವು ವಾರಗಳ 1 ವಾರದ ಅಂತರ ಇದೆಲ್ಲ ಓಕೆ. ಬಟ್ ಕೆಲವು ಮಹಿಳೆಯರಿಗೆ ಯಾಕೆ ಇನ್ನೂ ಹಣ ಬರ್ತಾ ಇಲ್ಲ? ಯಾಕೆ 4-5 ತಿಂಗಳಿಂದ ಬರ್ತಾ ಇಲ್ಲ? 5-6 ತಿಂಗಳಿಂದ, 7-8 ತಿಂಗಳಿಂದ ಹಣ ಯಾಕೆ ಬರ್ತಾ ಇಲ್ಲ? ಸೊ ಈ ಎಲ್ಲ ಮಹಿಳೆಯರಿಗೆ, ಗೃಹಲಕ್ಷ್ಮಿಯವ್ರಿಗೆ ಹಣ ಬರ್ತಾ ಇದೆ ಅಂತ ಅಂದಮೇಲೆ ಕೆಲವೊಂದು ಭಾಗಕ್ಕೆ ರೀಚ್ ಆಗ್ತಾ ಇದೆ ಈ ಯೋಜನೆಯ ಫಲ ಅಂತ ಅಂದರೆ, ಯಾಕೆ ಎಲ್ಲ ಮಹಿಳೆಯರಿಗೂ, ರಾಜ್ಯದ ಮಹಿಳೆಯರಿಗೂ ರೀಚ್ ಆಗ್ತಾ ಇಲ್ಲ? ಕೆಲವ್ರಿಗೆ ಯಾಕೆ ಬಂದು ಹಾಗೆ ಅದು ಅರ್ಧಕ್ಕೆ ನಿಂತೋಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರ ಬೇಕಾಗಿದೆ ಅನ್ನೋದಷ್ಟೇ ನಮ್ಮ ಈ ವಿಡಿಯೋದ ಉದ್ದೇಶವಾಗಿತ್ತು. ಸೊ ನೀವೇನಾದರೂ ಗೃಹಲಕ್ಷ್ಮಿ ಫಲಾನುಭವಿ ಆಗಿದ್ದರೆ ನಿಮಗೆ ಎಷ್ಟು ಕಂತಿನ ಹಣ ಈಗಾಗಲೇ ತಲುಪಿದೆ, ಇನ್ನು ಯಾವ ಕಂತಿನ ಹಣ ಬರಬೇಕಾಗಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡೋದ್ರಿಂದ ಈ ಮಾಹಿತಿ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ, ಹಾಗೆ ಸರ್ಕಾರಕ್ಕೂ ಕೂಡ ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಆಗಿರಲಿ, ಹಾಗೆ ಸರ್ಕಾರದ ಯಾವುದೇ ಯೋಜನೆ ಆಗಿರಬಹುದು, ನಿಮ್ಮನ್ನು ಡೈರೆಕ್ಟಾಗಿ ತಲುಪಬೇಕು ಅಂತ ಅಂದರೆ ನಮ್ಮ ಚಾನಲ್, ಇಂದಿನ ವಿಚಾರ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು ಎಲ್ಲರಿಗೂ.